ಬಂಟ್ವಾಳದ ಬಿಸಿ ರೋಡಲ್ಲಿ ಯುವತಿಯ ಬರ್ಬರ ಹತ್ಯೆ, ಪರಾರಿಯಾದಂಥ ಆರೋಪಿ ಚೇತನ್ ಗೌಡಗಾಗಿ ಈಗ ಶೋಧ ಕಾರ್ಯ ಮುಂದುವರಿಸಲಾಗಿದೆ. ಸೊ ಬಂಟ್ವಾಳದ ಬಿಸಿ ರೋಡಲ್ಲಿ ಆಗಿರುವಂಥ ಬರ್ಬರ ಹತ್ಯೆ ತಪ್ಪಿಸ್ಕೊಂಡಿರುವಂಥ ಆರೋಪಿ ಚೇತನ್ ಗೌಡ, ಅವನಿಗೋಸ್ಕರ ಶೋಧ ಕಾರ್ಯವನ್ನು ಆರಂಭಿಸಿದ್ದಾರೆ ಪೊಲೀಸರು. ತನಿಖೆಗೆ 3 ತಂಡವನ್ನು ರಚಿಸಿದ್ದಾರೆ. SP ಅರುಣ್ ಕುಮಾರ್ ನೇತೃತ್ವದಲ್ಲಿ ಈಗ ಕಾರ್ಯಾಚರಣೆ ಆರಂಭ ಆಗಿದೆ. ಲಾವಣ್ಯಾಳನ್ನ ಕೊಂದು ಬಸ್ ಸ್ಟ್ಯಾಂಡ್ನಿಂದ ಚೇತನ್ ಪರಾರಿಯಾಗಿದ್ದಾನೆ. ಬಸ್ ನಿಲ್ದಾಣದಿಂದ ಹೊರಬಂದು ಕಾರಲ್ಲಿ ಆತ ಎಸ್ಕೇಪ್ ಆಗಿದ್ದಾನೆ. ಬ್ಯಾಗ್ ಮತ್ತು ಮೊಬೈಲ್ ಬಿಟ್ಟು ಓಡ್ ಹೋಗಿದ್ದಾನೆ ಚೇತನ್ ಗೌಡಗಾಗಿ ಈಗ ಪೊಲೀಸರು ಹುಡುಕಾಟವನ್ನು ಆರಂಭಿಸಿದ್ದಾರೆ. ಎಲ್ಲಿದ್ದಾನೆ, ಎಲ್ಲಿ ತಲೆ ಮರೆಸ್ಕೊಂಡಿದ್ದಾನೆ ನೋಡಿ, ಈತನೇ ಭಾವಚಿತ್ರದಲ್ಲಿ ತೋರಿಸ್ತಾ ಇದೀವಲ್ಲ ನಾವು, ಕೊಲೆ ಮಾಡ್ದ, ಅಲ್ಲಿಂದ ಕಾಲು ಕಿತ್ತಿದ್ದಾನೆ. BC ರಸ್ತೆಯ ಬಳಿ ಆದಂಥ ಲಾವಣ್ಯಾಳ ಕೊಲೆ ಮಾಡಿ ಅಲ್ಲಿಂದ ಆತ ಕಾಲು ಕಿತ್ತಿದ್ದಾನೆ. ಬ್ಯಾಗನ್ನು ಬಿಟ್ಟು ತಾನೇನು ಸಾಮಾನುಗಳನ್ನ ತೊಗೊಂಡೋಗಿದ್ದ ಅದನ್ನೆಲ್ಲ ಅಲ್ಲೇ ಬಿಟ್ಟು ಅಲ್ಲಿಂದ ಕಾಲು ಕಿತ್ತಿದ್ದಾನೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಕಿರಣ್, ಈಗ ಬಸ್ ಸ್ಟ್ಯಾಂಡ್ನಿಂದ ಎಸ್ಕೇಪ್ ಆದಂತ ಚೇತನ್ ಗೌಡಗಾಗಿ ಹುಡುಕಾಟ ತನಿಖೆ ಆರಂಭ ಆಗಿದೆ. ಪೊಲೀಸರ ವಿಶೇಷ ತಂಡ ಹೇಗಾಗ್ತಾ ಇದೆ ತನಿಖೆ, ಆತನಿಗಾಗಿ ಶೋಧ ಕಾರ್ಯ? ಮಧು, BC ರೋಡ್ನಲ್ಲಿ ನಿನ್ನೆ ಸಂಜೆ BC ರೋಡ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ನಡೆದಂತಹ ಬರ್ಬರ ಹತ್ಯೆ ಪ್ರಕರಣ ಏನಿದೆ, ಈಗ ಅದರ ತನಿಖೆ ತೀವ್ರಗೊಂಡಿರುವಂತದ್ದು. ಈಗಾಗಲೇ ದಕ್ಷಿಣ ಕನ್ನಡದ SP ಅರುಣ್ ಕುಮಾರ್ ಅವರು ವಿಶೇಷ ತಂಡಗಳನ್ನ ರಚನೆ ಮಾಡಿದ್ದಾರೆ. ಯಾಕಂದ್ರೆ ಈತ ಯಾರು ಚೇತನ್ ಗೌಡ ಇದ್ದಾನೆ, ಲಾವಣ್ಯ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿ, ಅಂದ್ರೆ ಈ ಬಸ್ ನಿಲ್ದಾಣದಿಂದ ಹತ್ಯೆ ಮಾಡಿ ಅಲ್ಲಿಂದನೇ ಆತ ಎಸ್ಕೇಪ್ ಆಗಿರುವಂತದ್ದು. ಹೊರಗಡೆ ಒಂದು ಕಾರ್ ನಿಲ್ಲಿಸಿದ, I-10 ಕಾರ್ ಅಂತ ಹೇಳಲಾಗ್ತಾ ಇದೆ. ಆತ ತಂದಿದ್ದಂತಹ ಬ್ಯಾಗ್ ಹಾಗೇನೆ ಮೊಬೈಲ್ ಅನ್ನ ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಸಾಡಿ ಅಲ್ಲಿಂದ ಆತ ಪರಾರಿ ಆಗಿರುವಂತದ್ದು. ಆ ಒಂದು ಕಾರ್ ಮಂಗಳೂರು ಕಡೆಗೆ ಹೋಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿಂದ ಬ್ರಹ್ಮರಕುಡ್ಲು ಟೋಲ್ ಗೇಟ್ ಇಂದ ಆ ಕಾರ್ ಪಾಸ್ ಆಗಿದೆ ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಇರುವಂತದ್ದು. ಈಗಾಗಲೇ ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಆತನ ಟ್ರೇಸ್ ಮಾಡಲಿಕ್ಕೆ ಎಲ್ಲಾ ರೀತಿಯ ಎಲ್ಲಾ ಆಂಗಲ್ಗಳಲ್ಲಿಯೂ ಪ್ರಯತ್ನ ಪಡಲಾಗ್ತಾ ಇದೆ, ಆತನ ಮಾಹಿತಿ ಪಡೆಯಲಾಗ್ತಾ ಇದೆ. ಆದ್ರೆ ಒಂದು ಈ ಲಾವಣ್ಯನನ್ನ ಆತ ಹಲವು ದಿನಗಳಿಂದ ಕಿರುಕುಳ ನೀಡ್ತಾ ಇದ್ದಂತ ಮಾಹಿತಿ ಇದೆ. ಯಾಕಂದ್ರೆ ನಿನ್ನೆ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಲಾವಣ್ಯ ಈ ಕಲ್ಲಡ್ಕದಿಂದ BC ರೋಡ್ಗೆ ಬಂದು ಬಸ್ಸಲ್ಲಿ ಬಂದು BC ರೋಡ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಇನ್ನೊಂದು ಬಸ್ ಹತ್ತಿ ಕಕ್ಕೆಪದಗೂ ಹೋಗುವಂತ ಬಸ್ ಅಲ್ಲಿ ಹತ್ಕೊಂಡು ಆಕೆ ಕುತ್ಕೊಂಡಿದ್ಲು. ಆ ಸಂದರ್ಭದಲ್ಲಿ ಈತ ಬಂದಿದ್ದಾನೆ, ಬಸ್ ಒಳಗೆ ಬಂದು ಗಲಾಟೆ ಮಾಡಿದ್ದಾನೆ ಆಕೆಯೊಟ್ಟಿಗೆ ಅನ್ನೋ ಒಂದು ಮಾಹಿತಿ ಇದೆ. ಅದರ ನಂತರ ಆಕೆ ಕೆಳಗಿಳಿದು ಬರಬೇಕಾದ್ರೆ ತನ್ನಲ್ಲಿ ತಂದಿದ್ದಂತಹ ಕತ್ತಿಯಿಂದ ಆತ ಹಲ್ಲೆ ನಡೆಸಿರುವಂತದ್ದು. ಅದರಲ್ಲಿ ಆ ಘಟನೆಯಲ್ಲಿ ಲಾವಣ್ಯ ಮೃತಪಟ್ಟಿರುವಂತದ್ದು. ಈಗ ಲಾವಣ್ಯ ಅವರ ಏನು ಮೃತದೇಹ ಇದೆ ಅದನ್ನ ಮಂಗಳೂರು ಹೊರವಲಯದ ದೇರ್ಲಕಟ್ಟೆ KS ಹೆಗಡೆ ಹಾಸ್ಪಿಟಲ್ ಅಲ್ಲಿ ಇರಿಸಲಾಗಿದ್ದು ಅಲ್ಲೇ ಪೋಸ್ಟ್ ಮಾರ್ಟಮ್ ನಡೆಸಲಾಗಬೇಕು. ಅದರ ನಂತರ ಅದನ್ನ ಫ್ಯಾಮಿಲಿಯವರಿಗೆ ಅದನ್ನ ಹಸ್ತಾಂತರ ಮಾಡ್ತಾರೆ. ಆದ್ರೆ ಇದರ ನಡುವೆ ಚೇತನ್ ಗೌಡರನ್ನ ಬಂಧನ ಮಾಡಬೇಕು, ಆತನ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅನ್ನೋ ಒಂದು ಒತ್ತಾಯ ತೀವ್ರವಾಗ್ತಾ ಇದೆ. ಹಾಗೇನೆ ಪೊಲೀಸರು ಕೂಡ ಎಲ್ಲಾ ಆಂಗಲ್ ಅಲ್ಲೂ ತನಿಖೆ ನಡೆಸಿ ಆತನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಮಧು, ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ.